ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ನಗರಸಭೆ ಪೌರಾಯುಕ್ತರಿಗೆ ಮನವಿ. ಬಾಗಲಕೋಟೆ ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಬಿಡಾಡಿ ದನಗಳ ಕಾಟವು ಮಿತಿ ಮೀರಿದ್ದು, ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸೋಮವಾರ ಪೌರಾಯುಕ್ತರು, ನಗರಸಭೆ ಹಾಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಮುಖ್ಯ ಇಂಜಿನಿಯರರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಮನವಿ ಸಲ್ಲಿಸಿದರು. ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಬಿಡಾಡಿ ದನಗಳ ಹಾವಳಿಯನ್ನು ತಡೆಗಟ್ಟಲು ಈಗಾಗಲೇ ಬಾಗಲಕೋಟೆ ನಗರಸಭೆಗೆ ಹಲವಾರು ಬಾರಿ ಜನರು ಹಾಗೂ ಜನಪ್ರತಿನಿಧಿಗಳು ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅಂಧ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಾಯಗೊಳಿಸಿದ್ದು ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರವಾಗಿದೆ. ಇದರ ಕುರಿತು ನಗರಸಭೆಯವರ ಗಮನದಲ್ಲಿ ತಂದರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಇರುವುದು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀಧರ್ ನೀಲನಾಯ್ಕ ಮಾತನಾಡಿ, ದೇಶದ ಮಕ್ಕಳ ಜೀವದ ಜೊತೆಗೆ ತಾವು ಆಟವಾಡುತ್ತಿದ್ದೀರಿ. ಈ ಹಿಂದೆ ಆಗಿರುವ ಇಂತಹ ಅನೇಕ ಘಟನೆಗಳ ಬಗ್ಗೆ ನೀವು ಕ್ರಮ ವಹಿಸಿರುವುದಾದರೂ ಏನು? ಇನ್ನು ಮುಂದೆ ಇಂತಹ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರರಾಗುತ್ತೀರಿ. ಶೀಘ್ರವಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ನೀಲನಾಯ್ಕ, ಕಾರ್ಯದರ್ಶಿಯಾದ ಶ್ರೀ ಶ್ರೀಕಾಂತ್ ನೀಲನಾಯ್ಕ, ಸಂತೋಷ್ ನೀಲನಾಯ್ಕ, ಬಂದೆ ನಮಾಜ್ ಬಾದಾಮಿ, ಲಖನ್ ರೋಕಡೆ, ವಾಸಿಂ ಕಲಾದಗಿ, ಶಹೀನ್ ಶಾ ಡಾಲಾಯತ್, ಇಲಿಯಾಸ್ ಮದರ್ಖಂಡಿ, ಅಫ್ಸರ್ ಕಲಬುರ್ಗಿ, ಶ್ರವಣ್ ಖಾತೆದಾರ್, ಧರ್ಮ ಚಲವಾದಿ, ಅಭಿಷೇಕ್ ತಳ್ಳಿಕೇರಿ, ಇಸಾಕ್ ಮದರ್ಖಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟೆ. ಬೀದಿ ದನಗಳ ಹುಚ್ಚಾಟದ ಕುರಿತು ಮಾನ್ಯ ಪೌರಾಯುಕ್ತರಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಇಂದಿನಿಂದ ಒಂದು ವಾರದೊಳಗೆ ಬೀದಿ ನಾಯಿಗಳು ಮತ್ತು ಬೀದಿ ದನಗಳು ಏನೈತಿ ಎಲ್ಲವನ್ನು ಬೀದಿ ದನಗಳನ್ನು ಗೋಶಾಲೆಗೆ ಕಳಿಸಬೇಕು, ಬೀದಿ ನಾಯಿಗಳನ್ನು ಏನೈತಿ ಸ್ಥಳಾಂತರಿಸಬೇಕು ಅಂತ ನಾವು ಮನವಿ ಕೊಟ್ಟಿದ್ದೇವೆ. ಒಂದು ವಾರ ಅವ್ರಿಗೆ ಟೈಮ್ ಕೊಟ್ಟಿದ್ದೇವೆ. ಒಂದು ವಾರದೊಳಗೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಏನೈತಿ ನಾವು ಮುನ್ಸಿಪಾಲ್ಟಿಗೆ ಚಾವಿ ಹಾಕಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೇವೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿ ಈ ಬೀದಿ ನಾಯಿಗಳ ಸಂರಕ್ಷಕರು ಏನಿದ್ದೀರಿ ತಾವೆಲ್ಲರೂ ಆದಷ್ಟು ಬೇಗ ಆ ನಾಯಿಗಳನ್ನು ಒಂದು ಸ್ಥಳಕ್ಕೆ ಸ್ಥಳಾಂತರಿಸಲು ನಾನು ಮನವಿ ಮಾಡುತ್ತೇನೆ. ಇಲ್ಲದಿದ್ದಲ್ಲಿ ಅದಕ್ಕೆ ನೇರವಾಗಿ ನೀವೇ ಹೊಣೆಗಾರರಾಗುತ್ತೀರಿ ಅಂತಂದು ನಾನು ಹೇಳಲು ಈ ಮೂಲಕ ಬಯಸುತ್ತೇನೆ. ಅದಕ್ಕೆ ಅಂದ್ರ ಒಂದನ ಐತ್ರಿ ಸರ್, ಅದು ಮತ್ತೊಂದು ಯಾವ ನಾಯಿಲ್ಲ, ಅದು ಒಂದ್ ಐತ್ರಿ. ಅದನ್ನ ಏನ್ ಮಾಡ್ತಾರೆ ನೋಡಿ ಮಾಡ್ರಿ ಮಾಡಿದ್ರ ಅಂತ ತಿಳ್ಕೊರಿ. ಆರು ಸಿಗ್ಲಾರ್ದ ನಿಮ್ ಏರಿಯಾ ಕೊಟ್ಟ ಬರಂಗಿಲ್ಲ ಅವು. ಅಲ್ಲಲ್ಲ ಬರುದೇ ಇಲ್ಲ ಅಂದ್ರೆ ಕಡಿ ತೂರು ಉಳಿತಾರೆ ನಿಮ್ ಏರಿಯಾದಾಗ ಅಂದ್ರೆ ನಾವು ಒಂದಿಷ್ಟು ಸುಧಾರಣೆ ಆಗ್ಬೇಕಾಗ್ತದೆ. ನಾವು ಸ್ವಲ್ಪ ನಮ್ಮ ಏರಿಯಾದಾಗ